ಇವತ್ತೊಂದು ಇನ್ಸಿಡೆಂಟ್ ನಡೀತು. ಸತ್ಯವಾಗಿ ನಂಗೊಂಥರ ನಗಬೇಕು, ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಯಾವ ಥರ ಅಂದರೆ ನಮ್ಮ ರೂಮ್ಮೇಟ್ ಒಬ್ರಿದ್ದಾರೆ. ಅವ್ರು ಏನು ಮಾಡಿದ್ರು, ರಾತ್ರಿ 12 ಗಂಟೆ, ನಾನು ಡ್ಯೂಟಿ ಬಿಟ್ಟು ಮುಗಿಸ್ಕೊಂಡು ಬಂದಾಗ 12 ಗಂಟೆ ಆಗಿತ್ತು. 12 ಗಂಟೆ ಆಗಿತ್ತು. ಬ್ರೋ ಏನು ಬ್ರೋ ರಾತ್ರಿ ಹೊತ್ತಲ್ಲಿ ಬಟ್ಟೆ ತೊಳಿತಾ ಇದ್ದೀರಾ ಅಂದೆ. ಬೆಳಗ್ಗೆಗೆ ಬಟ್ಟೆ ಬೇಕು ಒಂಚೂರು, ಎಲ್ಲೋ ಹೊರಗಡೆ ಹೋಗೋಕ್ಕಿದೆ ಅಂದರು. ಎಲ್ಲೋ ತುಂಬ ಇಂಪಾರ್ಟೆಂಟ್ ಇರ್ಬೋದು, ಹೋಗ್ಬೋದೇನೋ ಅಂತ ಹೇಳ್ಬಿಟ್ಟು, ಸರಿ ಬ್ರೋ ತೊಳಿರಿ ಬ್ರೋ ಅಂತ ಹೇಳ್ಬಿಟ್ಟು ನಾನು ರೂಮಿಗೆ ಬಂದು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಬ್ರೋ ಇನ್ನೂ ಮಲ್ಗೆಯವರೇ, ಎದ್ದೇ ಇಲ್ಲ. ಸರಿ ಕಣಪ್ಪ ಎದ್ದಿಲ್ಲ, ಸರಿ ಅವ್ರು ಮರ್ತೋಗಿರ್ಬೇಕು, ಒಳ್ಳೆ ನಿದ್ದೆ ಬಂದಿರಬೇಕು, ಲೇಟ್ ಆಯ್ತಲ್ಲ ಬಟ್ಟೆ ತೊಳೆದಿದ್ದು ಅಂತ ನಾನು ಸುಮ್ಮನಾದೆ. ನೋಡಿದರೆ ಬ್ರೋ 8 ಗಂಟೆ ಆದರೂ ಎದ್ದಿಲ್ಲ ಬ್ರೋ, ಹೇಳಿ ಬ್ರೋ ಅಂತ ನಾನು ಹೇಳಿಸ್ದೆ. ಏನು ಅನ್ಬೇಕು ಡೈಲಾಗು, ಬ್ರೋ 9 ಗಂಟೆಗೆ ಹೋಯ್ತೀನಿ ಬ್ರೋ. ಓ ಸರಿ, ಒಳ್ಳೆ ನಿದ್ದೆ ಬರ್ತಾ ಇರ್ಬೇಕು, 9 ಗಂಟೆಗೆ ಹೋಗ್ಬೋದು ಅಂತ ಸುಮ್ಮನಾದೆ. 9 ಹೋಗಿ 10 ಆಯಿತು ಟೈಮು. 10 ಆದರೂ ಇನ್ನೂ ಮಲ್ಕೊಂಡೇವ್ರೆ. ಈಗ ಹೇಳಿಸ್ಬಿಟ್ಟು, ಬ್ರೋ ಎಲ್ಲ ಹೋಗ್ಬೇಕು ಅಂದ್ರಲ್ಲ, ಎಲ್ಲಿ ಬ್ರೋ ಹೋಗಲ್ವಾ ನೀವು ಅಂದೆ. ಬ್ರೋ ಏನು ಹೇಳ್ಬೇಕು, ಇನ್ನೊಂದು ಡೈಲಾಗು, ಬೀಸ್ಲು ಯಾವ ಹೊರಗಡೆ ಹೋಯ್ತಾನೆ ಅಂತ. ಯಪ್ಪ ಬನ್ನಿ ಆ ಬ್ರೋ ತೋರಿಸ್ತೀನಿ ಇವತ್ತು. ಬ್ರೋ ಯಾವ ಬ್ರೋ ಅಂತ ಇವರೇ ನೋಡಿ ಗಾಯ್ಸ್, ಇವರೇ ಅದೇ ಬ್ರೋ. 10 ಗಂಟೆಗೆ ದುಡ್ಡು ಬಿಸಿಲು ಅಂತಾರೆ. ಎಂಥ ಜನ ನೋಡ್ಕೊಳ್ಳಿ ಅಲ್ಲ. ರಾತ್ರಿ ಬಟ್ಟೆ ತೊಳೆದ್ರಿ ಮತ್ತೆ ಕಷ್ಟಪಟ್ಟು, ರಾತ್ರಿ ಎಲ್ಲ ಬಟ್ಟೆ ತೊಳೆದ್ಬಿಟ್ಟು ಇನ್ನೂ ಮಲ್ಕೊಂಡಿದ್ದೀರ ಬ್ರೋ, ಏನು ಕತೆ? ವಾ